ಹಲೋ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ 2025-26ನಲ್ಲಿ ಸೆಕೆಂಡ್ ಪಿ ಯು ಅಕೌಂಟೆನ್ಸಿಯಲ್ಲಿ 3 ಮಾಡೆಲ್ ಕ್ವಶನ್ ಪೇಪರನ್ನು ಬಿಟ್ಟಿದ್ದರು. ಅದರಲ್ಲಿ ಬರುವಂತಹ ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಬರುವಂತಹ ಪಾರ್ಟ್ ಸಿ ಸೆಕ್ಷನ್ನಲ್ಲಿ ಬರುವ 6 ಮಾರ್ಕ್ಸ್ ಪ್ರಾಬ್ಲಮಲ್ಲಿ ಕ್ವಶನ್ ನಂಬರ್ 24 ಸಾಲ್ವ್ ಮಾಡ್ತಿದ್ದೀನಿ. ಇದರಲ್ಲಿ ಪ್ರಿಪೇರ್ ಮಾಡೋಕೆ ಹೇಳಿರೋದು ಎಕ್ಸ್ ಕ್ಯಾಪಿಟಲ್ ಅಕೌಂಟ್. ದಿಸ್ ಪ್ರಾಬ್ಲಮ್ಸ್ ಇಸ್ ಬೇಸ್ಡ್ ಆನ್ ಡೆತ್ ಆಫ್ ಅ ಪಾರ್ಟ್ನರ್. ಓಕೆ, ಸೊ ಹಿಯರ್ ಫಾರ್ಮೇಟ್ ಇಸ್ ದೇರ್. ಎಕ್ಸ್ ಇಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೆಡಿಂಗ್ ಹಾಕೋಬೇಕು. ಪರ್ಟಿಕ್ಯುಲರ್ಸ್ ಅಮೌಂಟ್ ಇನ್ ರುಪೀಸ್, ಪರ್ಟಿಕ್ಯುಲರ್ಸ್ ಅಮೌಂಟ್ ಇನ್ ರುಪೀಸ್, ದೆನ್ ಡೆಬಿಟ್, ಕ್ರೆಡಿಟ್. ದೆನ್ ಯಾವುದೇ ಅಕೌಂಟ್ ಆದರೂ ಕೂಡ ನಾವು ಬ್ಯಾಲೆನ್ಸಿಂದ ಸ್ಟಾರ್ಟ್ ಮಾಡ್ತೇವೆ. ಸೊ ಹಿಯರ್ ಆಲ್ಸೋ ದೇರ್ ಇಸ್ ಬ್ಯಾಲೆನ್ಸ್. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರ್ಕೋಬೇಕು. ದೆನ್ ಎಕ್ಸ್ ಕ್ಯಾಪಿಟಲ್ ಅಮೌಂಟು ಬ್ಯಾಲೆನ್ಸ್ ಶೀಟ್ಲಿ ಕೊಟ್ಟಿದ್ದಾರೆ. ಎಕ್ಸ್ ವೈ ಝಡ್ ಪಾರ್ಟ್ನರ್ಸ್ ಇದ್ದಾರೆ, ಅವ್ರು ಕ್ಯಾಪಿಟಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಸೊ ನಮ್ಗೆ ಬೇಕಾಗಿರೋದು ಎಕ್ಸಿಗೆ ಮಾತ್ರ. ಎಕ್ಸಿದಿರೋದು 50,000 ರುಪೀಸ್ ಇದೆ. 50,000 ಬರ್ಕೋಬೇಕು. ದೆನ್ ಅಡ್ಜಸ್ಟ್ಮೆಂಟ್ಗೆ ಬರಬೇಕು. ಫಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳಿದ್ದಾರೆ, ಎಸ್ಟಿಮೇಟೆಡ್ ಕರೆಂಟ್ ಇಯರ್ ಪ್ರಾಫಿಟ್ನ ಕೊಟ್ಟಿದ್ದಾರೆ. ಅಂದರೆ ಟೋಟಲ್ ಪ್ರಾಫಿಟ್ ಇದೆ, ಅದರಲ್ಲಿ ನಾವು ಎಕ್ಸದ್ದು ಮಾತ್ರ ಕಂಡುಹಿಡ್ಕೋಬೇಕು. ಅದಕ್ಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಅಂತ ಹೇಳಿ ಓಪನ್ ಮಾಡ್ತೇವೆ. ದೆನ್ ಎಷ್ಟಿದೆ ಒಂದು ಎಸ್ಟಿಮೇಟೆಡ್ ಕರೆಂಟ್ ಇಯರ್ ಟೋಟಲ್ ಪ್ರಾಫಿಟ್ ಇರೋದು 40,000 ಇದೆ. ಇಂಟು ಇಲ್ಲಿ ನಮಗೆ ಇಂಟರ್ವೇನಿಂಗ್ ಪೀರಿಯಡ್ ಬೇಕು. ಇಂಟರ್ವೇನಿಂಗ್ ಪೀರಿಯಡನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇಂಟರ್ವೇನಿಂಗ್ ಪೀರಿಯಡ್ ಈಕ್ವಲ್ ಟು 31st March 2024 ಅಲ್ಲಿಂದ ಸ್ಟಾರ್ಟ್ ಆಗಿ ಅವ್ನು ಡೆತ್ ಆಗಿರೋವರೆಗೂ ಕ್ಯಾಲ್ಕುಲೇಟ್ ಮಾಡಬೇಕು. 30/9/2024ಗೆ ಏನಾಗಿದ್ದಾನೆ, ಡೆತ್ ಆಗಿದ್ದಾನೆ. ಅಲ್ಲಿಂದ ಅಲ್ಲಿಗೆ ಮಂತನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 6 ಮಂತ್ ಬರ್ತದೆ. ಸೊ ದಿಸ್ ಇಸ್ ದ ಇಂಟರ್ವೇನಿಂಗ್ ಪೀರಿಯಡ್. ದೆನ್ ಇಲ್ಲಿ 6/12 ಟೋಟಲ್ 1 ಇಯರ್ಗೆ ಇರೋದು 12 ಮಂತ್ಸು. ಸೊ 6/12 ಇಂಟು ಅವನ ಶೇರು ಎಷ್ಟಿದೆ ಅಂತ ಹೇಳಿ 2:2:1 ಕೊಟ್ಟಿದ್ದಾರೆ. ಎಕ್ಸ್ ವೈ ಝಡ್ ಪಾರ್ಟ್ನರ್ಸ್ ಕ್ವಶನಲ್ಲಿ ನೋಡಿ 2:2:1 ಕೊಟ್ಟಿದ್ದಾರೆ. ಸೊ ಎಕ್ಸ್ ಶೇರ್ ಎಷ್ಟಾಗ್ತದೆ, ಇಲ್ಲಿ 2/5 ಆಗ್ತದೆ. ಅದನ್ನು ಮಲ್ಟಿಪ್ಲೈ ಮಾಡಿದಾಗ ಇದ್ರ ಜೊತೆ 8,000 ಬರ್ತದೆ. ದೆನ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಬಂದುಬಿಟ್ಟು ಇಲ್ಲಿ 10% ಇಂಟ್ರೆಸ್ಟನ್ನು ಕೊಟ್ಟಿದ್ದಾರೆ ಕ್ವಶನಲ್ಲಿ ನೋಡಿ ಅಲ್ಲಿ. ಸೊ ಅದರ ಪ್ರಕಾರ ಏನು ಮಾಡಬೇಕು, 10% ಇಂಟ್ರೆಸ್ಟನ್ನು ಕ್ಯಾಪಿಟಲ್ ಮೇಲೆ ತೆಗಿಬೇಕು. ಕ್ಯಾಪಿಟಲ್ ಇರೋದು ಇಲ್ಲಿ ಆಲ್ರೆಡಿ ಹಚ್ಕೊಂಡಿದ್ದೇವೆ, ಇದೇ 50,000 ಮೇಲೆ ಇಂಟು 10% ಅಂದರೆ 10/100 ಇಂಟು ಅವನ ಇಂಟರ್ವೇನಿಂಗ್ ಪೀರಿಯಡು ಟೋಟಲ್ ಇರೋದು 6/12 ಮಾಡಿದಾಗ 2,500 ಬರ್ತದೆ. ಇದನ್ನೇ ನಾನು ಏನು ಮಾಡಿದ್ದೀನಿ, ಮತ್ತು ಸ್ಟೆಪ್ ಬೈ ಸ್ಟೆಪ್ ಕೂಡ ಮಾಡ್ಕೋಬೋದು ಬಿಡಿಸಿ. ಅಂದರೆ ನೋಟನ್ನು ಹಾಕಿ ಕೂಡ ಏನು ಮಾಡ್ಬೋದು, ನೀವು ಮಾಡ್ಕೋಬೋದು ಅಂಥೇಳಿ. ಇಲ್ಲಿ ನೋಡಿ, ನಾನು ಸಸ್ಪೆನ್ಸ್ ಅಕೌಂಟನ್ನು ಮತ್ತೆ ಪ್ರಿಪೇರ್ ಮಾಡಿದ್ದೇನೆ. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಬಿಡಿಸ್ಬಿಟ್ಟು ಕರೆಂಟ್ ಇಯರ್ ಪ್ರಾಫಿಟ್ಟು, ದೆನ್ ಇಂಟರ್ವೇನಿಂಗ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಿರೋದು, ದೆನ್ ಅವ್ನು ಶೇರನ್ನು ಹಾಕಿಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡಿರೋದು 8,000 ಬಂದು ಸೇಮ್ ಬಂದಿದೆ. ಇಲ್ಲೂ ಕೂಡ ಹಾಗೆ ಸ್ಟೆಪ್ ಬೈ ಸ್ಟೆಪ್ ನೋಟ್ಸಲ್ಲೂ ಕೂಡ ಮಾಡ್ಕೋಬೋದು. ದೆನ್ ಅದಾದ ತಕ್ಷಣ ಡ್ರಾಯಿಂಗ್ಸನ್ನು ಕೊಟ್ಟಿದ್ದಾರೆ. ಡ್ರಾಯಿಂಗ್ಸ್ ಅಮೌಂಟ್ ಎಷ್ಟಿದೆ, ಅದು 2 ಡ್ರಾಯಿಂಗ್ಸ್ ಅಂತ ಹಚ್ಕೋಬೇಕು. ದೆನ್ 10,000 ಕೊಟ್ಟಿದ್ದಾರೆ, 10,000 ಬರ್ಕೋಬೇಕು. ದೆನ್ ಬೈ ಎಕ್ಸಸ್ ಸ್ಯಾಲ್ರಿ, ಅಂದರೆ ಇಲ್ಲಿ ಸ್ಯಾಲ್ರಿಯನ್ನು ಕೊಟ್ಟಿದ್ದಾರೆ. ಎಕ್ಸಸ್ ಸ್ಯಾಲ್ರಿಯನ್ನು ಪರ್ ಮಂತ್ ಅಂತ ಕೊಟ್ಟಿದ್ದಾರೆ. ಸೊ 1000 ಇಂಟು ಟೋಟಲ್ ಇಂಟರ್ವೇನಿಂಗ್ ಪೀರಿಯಡ್ ಇರೋದು 6. ಪರ್ ಮಂತ್ ಇರೋದ್ರಿಂದ 6ಇಂದ ಮಲ್ಟಿಪ್ಲೈ ಮಾಡಿದಾಗ ಅಮೌಂಟು 6,000 ಬರ್ತದೆ. ದೆನ್ ಎಲ್ಲವನ್ನು ಟೋಟಲ್ ಮಾಡಿ, ಈ ಸೈಡ್ ಜಾಸ್ತಿ ಇದೆ, ಈ ಸೈಡ್ ಕಡಿಮೆ ಇದೆ, ಇದನ್ನು ಲೆಸ್ ಮಾಡಿದಾಗ 56,500 ಬರ್ತದೆ ಆನ್ಸರು. ದಟ್ ಈಸ್ ಟು ಎಕ್ಸಿಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್, ದಟ್ಸ್ ಅ ಬ್ಯಾಲೆನ್ಸಿಂಗ್ ಫಿಗರ್. ಓಕೆ, ಟೋಟಲ್ ಎರಡು ಸೈಡು ಎಷ್ಟು ಬರ್ತದೆ, 66,500, 66,500. ಥ್ಯಾಂಕ್ ಯು.